ಹಣ್ಣು ಚೆನ್ನಾಗಿ ಹಣ್ಣಾಗಿದೆ. ನೋಡಿ ಇಲ್ಲಿದೆ. ಓ ಅಲ್ಲೊಂದಿದೆ, ಹೋಗಿ ತರ್ತೇನೆ, ಒಂದು ನಿಮಿಷ ನೋಡೋಣ ಹೇಗೆ ಹೋಗೋದು ಅಂತ. ಇದು ಮನೆಯ ಹಿಂದುಗಡೆಯಿಂದ ಹೋಗ್ತಾ ಇದ್ದೇನೆ. ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಒಗ್ದಾಕಿದ್ದಾನೆ. ಕಟ್ಟಿಗೆ ಸ್ವಲ್ಪ ಇದೆ ನೋಡಿ ಇಲ್ಲಿ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಟ್ಟಿಗಳನ್ನೆಲ್ಲ ತೆಗೆದಿಟ್ಟಿದ್ದೇವೆ. ಇನ್ನು ಕರೆಕ್ಟಾದ ವ್ಯವಸ್ಥೆ ಇನ್ನೂ ಕೂಡ ಆಗಲಿಲ್ಲ, ಮಾಡಬೇಕು. ಕ್ರಮೇಣ ನಮಗೆ ಹೇಗೆ ಆಗ್ತದೋ ಹಾಗೆ ಮಾಡಿಕೊಂಡು ಹೋಗ್ತೇವೆ. ಸೊ ಇಲ್ಲೆಲ್ಲೋ ಇತ್ತು ಪೇರಳೆ ಹಣ್ಣು. ಸೊ ನೋಡೋಣ, ಇಲ್ಲಿ ಅಂತ ಕಾಣಿಸ್ತಾ ಇಲ್ಲ ಈಗ ನನಗೆ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇತ್ತು. ಇಲ್ಲಿದೆ, ಇಲ್ಲಿದೆ, ಹಣ್ಣಾಗಿದೆ ಅದು ಕೂಡ, ತೆಗಿತೇನೆ ನಾನು. ಹಾಗೆ ನೋಡಿ ಇಲ್ಲಿದೆ ಪೇರಳೆ ಹಣ್ಣು. ಆಗಲೇ ಅಲ್ಲೊಂದು ಇಟ್ಟಿದ್ದಾನೆ. ಚೆನ್ನಾಗಿದೆ. ತುಂಬ ಇದೆ. ಕೆಲವೊಂದು ಸರಿ ನಮಗೆ ಸಿಗ್ತದೆ, ಕೆಲವೊಂದು ಸರಿ ಸಿಗುವುದಿಲ್ಲ. ಇಲ್ಲಿ ನೋಡಿ, ಇದು ಕಾಣ್ತಾ ಇರುವಂತಹದ್ದು ಸಿಹಿಗೆಣಸೇನಿದೆ ನೋಡಿ, ಅದರ ಬಳ್ಳಿ. ತುಂಬ ಬಿಸಿಲಿದೆ, ಯಾಕೆ ಬರಬೇಕು ಅಂತ ಅನಿಸ್ತದೆ. ಸೊ ಸುಮ್ಮನೆ ಟೈಮ್ ಪಾಸಿಗೆ ಅಂತ ಬರ್ತೇನೆ ಅಷ್ಟೇ. ನೋಡಿ, ನಾನು ಇಲ್ಲಿಂದ ಹೋದ ನಂತರ ನೋಡಿ, ಕಾಣಿಸ್ತಾ ಇದೆಯಾ ಚಿಕ್ಕು ಏನಿದೆ ನೋಡಿ, ಈಗ ಆಗಿದೆ, ತುಂಬ ಇದೆ ಚಿಕ್ಕು. ಸೊ ಇಲ್ಲಿಂದ ಹೋದ ನಂತರ ಆಗಿದೆ. ಹಾಗೆ ಇಲ್ಲಿ ನೋಡಿ ಹೂಗಳಾಗಿದೆ ನೋಡಿ, ಆ ಕಡೆ ಈ ಕಡೆ ಎಲ್ಲ ಕಾಣಿಸ್ತಾ ಇದೆ. ಹಾಗೆ ಅಷ್ಟೇ ಆದರೂ ಪರವಾಗಿಲ್ಲ. ನನಗೆ ತುಂಬ ಬೇಜಾರಾಗಿದ್ದೇನೆಂದರೆ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ, ಲಿಂಬೆ ಹಣ್ಣು ಆಗಿದೆ ನೋಡಿ, ತುಂಬ ಆಗಿದೆ ಲಿಂಬೆಹಣ್ಣು. ಒಂದು ತೋರಿಸ್ತಾ ಇದ್ದೇನೆ ನಿಮಗೆ. ನನಗೆ ತುಂಬ ಬೇಜಾರು ಅಂತ ಅನ್ನಿಸ್ತಾ ಇದೆ. ನನಗೆ ತುಂಬ ಇಷ್ಟಪಟ್ಟು ನೆಟ್ಟಂತಹ ಗಿಡಗಳು, ಚಿಕ್ಕದಾಗಿರ್ಬೋದು, ಹಾಗೆ ಲಿಂಬೆಹಣ್ಣಿದಾಗಿರ್ಬೋದು. ಅಷ್ಟೇ ಅಲ್ಲದೆ ತುಂಬ ಬೇಜಾರಾಗ್ತಾ ಇದೆ, ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ. ನಾನು ತುಂಬ ಟೈಮಿಂದ ಕಾಯ್ತಾ ಇದೆ ನೋಡಿ. ಇಲ್ಲಿ ಕೂಡ ಹೂಗಳಿವೆ,
ನಾನು ತುಂಬ ಟೈಮಿಂದ ಕಾಯ್ತಾ ಇದ್ದೆ, ನಾನು ತೋರಿಸ್ತೇನೆ ನೋಡಿ ಏನಾಗಿದೆ ಅಂತ. ಇವಳು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ ಅಂತ. ಇಲ್ಲ, ನಾನು ತುಂಬ ಇಷ್ಟಪಟ್ಟು ನೆಟ್ಟಂಥ ಗಿಡಗಳು ನೋಡಿ ಈಗ ಮಲ್ಲಿಗೆ ಆಗಿದೆ. ನನಗೆ ತುಂಬ ಬೇಜಾರಾಗ್ತಾ ಇದೆ. ಮಲ್ಲಿಗೆ ಆಗಿರೋದಕ್ಕೆ ಬೇಜಾರಾಗ್ತಾ ಇಲ್ಲ, ಅದನ್ನು ನನಗೆ ನೋಡಿ ತುಂಬ ಗಿಡದಲ್ಲಿ ತುಂಬ ಇದೆ, ಮೇಲಿನ ತನಕ ಹೋಗಿದೆ. ತುಂಬ ಬೇಜಾರು ಅಂದರೆ ತುಂಬ ಬೇಜಾರಾಗ್ತಾ ಇದೆ ನನಗೆ. ಇಷ್ಟೊಂದು ಮಲ್ಲಿಗೆ ಆಗಿದೆ ಅಂತ ಹೇಳುವಾಗ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನೋಡಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಮಲ್ಲಿಗೆ ಆಗಿದೆ. ಅಯ್ಯೋ ದೇವ, ತುಂಬ ಆಸೆ ಪಟ್ಟು ನೆಟ್ಟಿದ್ದೆ, ತುಂಬ ಮಲ್ಲಿಗೆ ಆಗಬೇಕು, ನಾನು ತುಂಬ ಮುಡ್ಕೋಬೇಕು ಅಂತ. ಬಟ್ ಏನು ಮಾಡೋದು ಹೇಳಿ, ಆಗಿದೆ. ಅದನ್ನು ತೆಗಿಯೋಕೆ ಅಲ್ಲಿಂದ ಇಲ್ಲಿಗೆ ಬರೋದು, ಕೆಲವೊಂದು ವಿಷಯಗಳು ಏನಾಗುತ್ತೆ ಅಂದರೆ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ ಹೇಳಬೇಕಾದ್ರೆ. ನಾವು ತುಂಬ ಇಷ್ಟಪಟ್ಟು ತಗೊಂಡಿರ್ತೀವಿ, ದೇವರು ಬೇರೊಂದನ್ನೇ ಬರೆದಿರ್ತಾನೆ. ಅದಕ್ಕೆ ಹೇಳೋದು, ನಾವು ನೆನೆಸಿದಂತೆ ಯಾವುದೂ ಆಗೋದಿಲ್ಲ ಅಂಥೇಳಿ. ಸೊ ಅದಕ್ಕೆ ನಾನೀಗ ಸಾಕ್ಷಿ ಒಬ್ಬಳು. ಯಾಕಂದರೆ ನಾನು ಏನೋ ಅಂದ್ಕೊಂಡಿದ್ದೆ, ಇನ್ನೂ ಏನೋ ಆಗೋಯ್ತು ನೋಡಿ. ನಾನು ಆ ಮನೇನ ಕಟ್ಟಬೇಕು ಅಂತ ಇದ್ದೆ, ಬಟ್ ನನಗೆ ಸಿಕ್ಕ ಮನೆಯೇ ಬೇರೆ ರೀತಿಯದ್ದಾಗಿತ್ತು. ದೇವರು ನನ್ನನ್ನು ಬೇರೆಯೇ ರೀತಿಯಲ್ಲಿ ಇಟ್ಟುಬಿಟ್ರು. ಸೊ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ನನಗೆ ಸಿಕ್ಕಿರೋದ್ರಲ್ಲಿ ನನಗೇನೂ ಖುಷಿ ಇಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ನಾನು. ಖಂಡಿತವಾಗ್ಲೂ ನನಗೆ ಬೇಜಾರಾಗ್ತಾ ಇದೆ ಅಂತ ಅಲ್ಲ. ಬಟ್ ಏನಂದರೆ ನಾನು ಇಲ್ಲಿ ಏನು ಅಂದ್ಕೊಂಡಿದ್ನೋ ಅದನ್ನು ಮಾಡೋದಕ್ಕಾಗಲಿಲ್ಲ ನನಗಿಲ್ಲಿ. ಸೊ ಅಷ್ಟೇ ಅಲ್ಲದೆ ಬೇರೆ ಏನಾದರೂ ಪರವಾಗಿರಲಿಲ್ಲ ಅಂತ. ಮಲ್ಲಿಗೆ ಆಯಿತು, ಅದು ತುಂಬ ಬೇಜಾರು. ಅದು ಅಲ್ಲದೆ ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತೇನೆ. ತೆಂಗಿನ ಗಿಡದಲ್ಲಿ ಕೂಡ ತೆಂಗಿನಕಾಯಿ ಆಗೋದಕ್ಕೆ ರೆಡಿಯಾಗಿದೆ. ಯಾಕೆ ಹೀಗಾಯಿತು ಅಂತ ನನಗಂತೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಬೇಜಾರಾಗ್ತಾ ಇದೆ. ಇಲ್ಲಿಂದ ಯಾಕೆ ದೇವರು ನನ್ನನ್ನು ಬೇರೆ ಕಡೆ ಶಿಫ್ಟ್ ಮಾಡಿದರು ನನಗೆ ಗೊತ್ತಿಲ್ಲ. ಬಟ್ ನನಗೆ ದೇವರ ಮೇಲೆ ನಂಬಿಕೆ ಇದೆ. ಯಾಕೆ ಗೊತ್ತಾ, ನನ್ನನ್ನು ಏನೋ ರೀಸನಿಗೋಸ್ಕರ ಇಲ್ಲಿಂದ ನನ್ನನ್ನು ದೇವರು ಬೇರೆ ಕಡೆ ಶಿಫ್ಟ್ ಮಾಡಿದಾರಂತೆ. ದೇವರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ. ನೀನು ಎಲ್ಲಿ ಕೂಡ ಹಾಳಾಗಬಾರ್ದು, ಒಳ್ಳೆಯದಾಗಬೇಕು ಅಂತ ಹೇಳಿ ನನ್ನನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಗೊತ್ತಿಲ್ಲ ದೇವ್ರೇನು ಅಂದ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ನನಗನ್ಸುತ್ತೆ ನಾನು ಇಲ್ಲಿಂದ ಹೋದದ್ದು ಯಾಕೋ ನನ್ನ ಒಳ್ಳೆಯದಕ್ಕೆ ಹೋಗಿದ್ದೇನೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿವರೆಗೂ ದೇವರು ನನಗೆ ಯಾವ ರೀತಿಲೂ ಮೋಸ ಮಾಡಿಲ್ಲ, ಇನ್ನು ಮುಂದೇನೂ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ದುಃಖ ಆಗತ್ತೆ. ಹೆಚ್ಚಾಗಿ ನನಗೆ ವಿಡಿಯೋ ಮಾಡಬೇಕಾದ್ರೆ ದುಃಖದ ಸಂಗತಿನ ನಿಮ್ಮ ಜೊತೆ ಶೇರ್ ಮಾಡೋದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಈಗ ಇಲ್ಲಿ ನೋಡಿದಾಗ ಮಾತ್ರ ತುಂಬ ಬೇಜಾರಾಗ್ತಾ ಇದೆ ನನಗೆ. ಓಕೆ ಎನಿ ಹ್ಯಾವ್, ಬೇಜಾರಾದರೂ ಪರವಾಗಿಲ್ಲ, ನಾನು ಹ್ಯಾಪಿಯಾಗಿದ್ದೇನೆ. ಆ ಮನೆಯಲ್ಲಿ ತುಂಬಾ ಹ್ಯಾಪಿಯಾಗಿದ್ದೇನೆ, ನನಗೇನೂ ಸಮಸ್ಯೆ ಏನೂ ಇಲ್ಲ. ಆದರೆ ಇಲ್ಲಿ ನೋಡಿದಾಗ ಯಾಕೆ ಬೇಜಾರು ಅನ್ನಿಸ್ತದೆ ಅಂದರೆ, ಈ ಮನೆನ ತಗೋಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟು ತಗೊಂಡಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿದೆ. ಸೊ ಅದು ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಾನು ಮತ್ತು ನನ್ನ ಯಜಮಾನರು ಇದನ್ನು ಎಷ್ಟು ಕಷ್ಟಪಟ್ಟು ತೆಗೆದುಕೊಂಡಿದ್ದೇವೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಬೇರೆಯವರು ಏನು ಬೇಕಾದರೂ ಮಾತಾಡಲಿ, ಐ ಡೋಂಟ್ ಕೇರ್. ಯಾರು ಏನು ಬೇಕಾದರೂ ಹೇಳಲಿ. ಎಲ್ಲರೂ ಈಗ ಹೊರಗಡೆ ಹೇಳ್ತಾ ಇದ್ದಾರೆ, ನಾವು ಮನೇನ ಮಾರ್ತಾ ಇದ್ದೀವಿ ಅಂತೆ, ಮನೇನ ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ ಅಂತ ಏನೆಲ್ಲ ಕತೆ ಹೇಳ್ತಾ ಇದ್ದಾರೆ. ಸೊ ನೋ ಪ್ರಾಬ್ಲಮ್, ನಾವು ಮನೆ ಕೊಡ್ತಾ ಇದ್ವಿಯೋ ಕೊಡ್ತಾ ಇಲ್ವೋ ದೇವ್ರಿಗೆ ಗೊತ್ತಿದೆ. ಆ್ಯಕ್ಚುಲಿ ನಾನು ಈ ಮನೆಯೊಳಗೆ ಕೂತ್ಕೋಬೇಕಿತ್ತು, ಬಟ್ ಏನು ಮಾಡೋದು, ಈ ಮನೆಯೊಳಗೆ ಕೂತ್ಕೊಳ್ತಾ ಇಲ್ಲ, ಆ ಮನೆಯೊಳಗೆ ಕೂತ್ಕೊಳ್ತಾ ಇದ್ದೀವಿ ಅಷ್ಟೇ. ಕೆಲವೊಂದು ವಸ್ತುಗಳನ್ನೆಲ್ಲ ಬೇಡವಾದ್ದನ್ನೆಲ್ಲ ಇಲ್ಲಿ ಇಟ್ಟುಬಿಟ್ಟಿದ್ದೇವೆ. ಇಲ್ಲಿ ಕೂಡ ಇದೆ ಸ್ವಲ್ಪ. ಸೊ ನಮ್ಮ ಹತ್ರ ಹೊಯ್ಗೆ ಇದೆ ನೋಡಿ, ಹಾಗೆ ಸ್ವಲ್ಪ ಕಲ್ಲು ಕೂಡ ಇದೆ.
ಬೇಕಿದ್ದರೆ ಈಗ ಬೇಕಿದ್ದರೂ ಈ ಮನೇನ ನಮಗೆ ಕರೆಕ್ಟ್ ಮಾಡಬಹುದು. ಈಗ ಸದ್ಯಕ್ಕೆ ಬೇಡ. ನೀವು ಅನ್ಕೋಬೋದು ಇವಳು ದಿನಾಲೂ ಹೋಗಿ ಆ ಮನೆಗೆ ಹೋಗಿ ಬರ್ತಾಳೆ, ಆ ಮನೇನ ಬಾಡಿಗೆ ಕೊಡ್ಬೋದಲ್ವ ಅಂತ. ಯಾಕೆ ಬಾಡಿಗೆ ಕೊಡಲಿಲ್ಲ ಅಂತ ನನಗೆ ಮಾತ್ರ ಗೊತ್ತಿದೆ. ನಾನು ಈ ಮನೇನ ಯಾಕೆ ಬಾಡಿಗೆ ಕೊಟ್ಟಿಲ್ಲ, ಯಾಕೆ ನಾನು ಕೊಡ್ತಾ ಇಲ್ಲ ಅನ್ನೋದು ನನಗೆ ಮತ್ತು ನನ್ನ ಯಜಮಾನರಿಗೆ ಚೆನ್ನಾಗಿ ಗೊತ್ತಿದೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಇವತ್ತು ಬೆಳಿಗ್ಗೆನೆ ನನಗೆ ತುಂಬ ಖುಷಿ. ಸೊ ಖುಷಿಯಾಗಿದ್ದರಿಂದ ನಿಮ್ಮಲ್ಲಿ ಶೇರ್ ಮಾಡ್ತಾಯಿದ್ದೆ. ನನಗೆ ತುಂಬ ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ಯಾಕೆ ಗೊತ್ತಾ, ನೋಡಿ ನಿನ್ನೆ ಬರುವಾಗ ಇವರು 2 ಚೆಂಡು ಮಲ್ಲಿಗೆ ಇಟ್ಕೊಂಡು ಬಂದಿದ್ದರು. ಸೊ ಹೇಗೆ ರೆಡಿ ಆಗೋದು ಅಂತ ಅಂದ್ಕೊಂಡೆ. ಈಗ ತುಂಬ ಸೆಕೆ ಅಲ್ವಾ, ಸೊ ನನಗೆ ಡಿಸ್ಟರ್ಬ್ ಕೂಡ ಆಗಬಾರ್ದು ಅಂತೇಳಿ ನೋಡಿ ಈ ರೀತಿ ಕಟ್ಕೊಂಡಿದ್ದೇನೆ. ನನಗೆ ತುಂಬಾ ಖುಷಿಯಾಯಿತು. ಯಾಕಂದರೆ ನಾವು ಮದುವೆಗೆಲ್ಲ ಹೋದಾಗೆಲ್ಲ ಈ ರೀತಿ ಹೂ ಮುಡ್ಕೊತಾ ಇದ್ವಿ. ಸಿಂಪಲ್ ಮದುವೆಗೆಲ್ಲ ಹೋದಾಗ, ದೂರದವರ ಮದುವೆಗೆಲ್ಲ ಹೋದಾಗ ನಾವು ಮಲ್ಲಿಗೆ ಮುಡಿತಾ ಇರಲಿಲ್ಲ. ಬಟ್ ಇವತ್ತು ನನಗೆ ತುಂಬ ಅಂದರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಹೇಳಿದರೆ, ಏನೋ ನನಗೊಂದು ತುಂಬ ದೊಡ್ಡ ವಸ್ತು ಸಿಕ್ಕಿದೆ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ. ನೋಡಿ ಸುಮಾರು 10 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ತಗೊಂಡೆ ಈ ಮಲ್ಲಿಗೆ ಮುಡಿಲಿಕ್ಕೋಸ್ಕರ. ಇವತ್ತು ಮನುಷ್ಯ ಇಲ್ಲಿ ಅಪ್ಪನ ಮನೆಯಲ್ಲಿದ್ದಾಳೆ. ಅಂದರೆ ಅವಳಿಗೆ ಕಾಲೇಜ್ ಇದೆ, ಹಾಗೆ ತುಂಬ ಲೇಟಾಗಿ ಬಿಡ್ತದೆ ಅಂತೇಳಿ ಅಲ್ಲಿ ಕೂತ್ಕೊಂಡಿದ್ದಾಳೆ, ಮನೆಯಲ್ಲಿ ಕೂತ್ಕೊಂಡಿದ್ದಾಳೆ. ಸೊ ತುಂಬ ಅಂದರೆ ತುಂಬ ಖುಷಿ. ಹೇಗೆ ಕಾಣಿಸ್ತಾ ಇದೆ? ಕಿವಿದೆಲ್ಲ ತೆಗೆದಿಟ್ಟಿದ್ದಾನೆ ಬೇಡ ಅಂಥೇಳಿ. ತುಂಬ ಸೆಕೆ ಅಂದರೆ ಮಧ್ಯಾಹ್ನ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಸೆಕೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಮನೆಯಲ್ಲಿ ತುಂಬ ಸೆಕೆ ಅಂತ ಆಗೋದಿಲ್ಲ, ಆದರೆ ಸೆಕೆ ಆಗ್ತದೆ, ನಿಲ್ಲಕ್ಕೆ ಆಗೋದಿಲ್ಲ. ಈಗಂತೂ ಕೆಲವೊಂದು ಸರಿ ಮಳೆ ಬರ್ತಾ ಇದೆ, ಕೆಲವೊಂದು ಸರಿ ಮಳೆ ಬರ್ತಾ ಇಲ್ಲ. ಈಗ ನಿನ್ನೆ ರಾತ್ರಿ ಮಳೆ ಬಂದಿದೆ. ಸೊ ನೋಡಿ ಈಗ ಸ್ವಲ್ಪ ಕೂಲಾಗಿದೆ, ಆದರೆ ಒಂದು 10-11 ಗಂಟೆ ಆಗುವಾಗ ತುಂಬ ಜೋರು ಬಿಸಿಲಿರ್ತದೆ. ಅಂದರೆ ಇಲ್ಲಿ ಗಿಡ ಮರಗಳನ್ನೆಲ್ಲ ಕಡ್ದಿದ್ರಿಂದ, ನಾವು ತೆಗ್ದದ್ರಿಂದ ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ನನಗೆ. ಮಿನಿಮಮ್ ಅಂದರೆ 36 ಡಿಗ್ರಿ ಅಥವಾ 37 ಡಿಗ್ರಿ ಅಷ್ಟು ಇರ್ತದೆ, ಜಾಸ್ತಿ ಹೋಗೋದಿಲ್ಲ. ಅದನ್ನೇ ತಡೆಯೋದಕ್ಕೆ ಆಗೋದಿಲ್ಲ ನನಗೆ. ತುಂಬ ಜಾಸ್ತಿ ಸೆಕೆ ಅಂತ ಅನಿಸ್ತದೆ. ಇದಕ್ಕಿಂತ ಜಾಸ್ತಿ ಸೆಕೆ ಇರ್ಬೋದು. ನಯನ ಹೇಳ್ತಾ ಇದ್ಲು ಮೊನ್ನೆ 40 ಡಿಗ್ರಿ ಅಷ್ಟು ಇದೆ ಅಂತ. ಅವಳು ಹೇಗೆ ಕೂತ್ಕೊಳ್ತಾಳೆ ನನಗಂತೂ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ತಡೆಯೋಕ್ಕಾಗ್ತಾ ಇಲ್ಲ ಮಧ್ಯಾಹ್ನ. ನಿಮ್ಮ ಕಡೆ ಹೇಗಿದೆ ಅಂತ ಹೇಳಿ. ಸೊ ಆಮೇಲೆ ಸಿಗೋಣ. ನಾನು ಆಗಲೇ ನಿಮಗೆ ತೋರಿಸಿದೆ ಮಲ್ಲಿಗೆ. ನಾನೀಗ ವಿಡಿಯೋ ಎಡಿಟ್ ಮಾಡುವಾಗ ನನಗೆ ಒಂದು ವಿಷಯ ನೆನಪಿಗೆ ಬಂತು. ಸೊ ನಿನ್ನೆ ನಾನು ಮನೆಗೆ ಹೋಗಿದ್ದೆ, ನನ್ನ ಪಟ್ಲಕ್ಕೆ ಹೋಗಿದ್ದೆ, ನನ್ನ ಮನೆಗೆ, ಹಳೆ ಮನೆಗೆ ಹೋದಾಗ ನಾನು ಅಲ್ಲಿ ನಿಮ್ಮಲ್ಲಿ ಹೇಳಿದ್ದೆ ಮಲ್ಲಿಗೆ ತುಂಬ ಆಗಿದೆ ಅಂತೇಳಿ. ನನಗೆ ತುಂಬ ನಿಜವಾಗ್ಲೂ ತುಂಬಾ ಬೇಜಾರಾಗಿದ್ದು. ನಾನು ಆಗಲೇ ಅಂದ್ಕೊಂಡಿದ್ದೆ ನನಗೆ ಯಾಕೆ ಈ ರೀತಿ ಆಯಿತು ಅಂತ ಅಂದ್ಕೊಂಡಿದ್ದೆ, ತುಂಬ ಬೇಜಾರಾಗಿತ್ತು. ಬಟ್ ನಾನು ಆ ವಿಷಯನ ಸ್ವಲ್ಪ ಹೊತ್ತಲ್ಲೇ ಮರ್ತು ಹೋಗಿದ್ದೆ. ಬಟ್ ನಾನೇನು ಆಸೆ ಪಟ್ಟಿದ್ದೆ ನೋಡಿ, ಅದು ನೆರವೇರಿದೆ. ಏನಂದರೆ ನಾನು ಅದನ್ನು ಸಿಂಪಲ್ಲಾಗಿ ಬಿಟ್ಟಿದ್ದೆ, ಬಟ್ ದೇವರಷ್ಟೊಂದು ಸುಲಭವಾಗಿ ಬಿಟ್ಟಿರಲಿಲ್ಲ ಅದನ್ನು. ನೋಡಿದ್ರಾ, ನಿನ್ನೆ ರಾತ್ರಿ ಬರಬೇಕಾದ್ರೆ ಇವರು ಹಿಡ್ಕೊಂಡು ಬರಲಿಲ್ಲ ಹೂವನ್ನು ನನಗೆ. ಇವರು ಅಂಗಡಿಯಿಂದ ಹಣ ಕೊಟ್ಟು ತಂದಿರುವಂಥ ಹೂವನ್ನು ನಾನೀಗ ಮುಟ್ಕೊಂಡಿಲ್ಲ. ಏನಾಯಿತು ಅಂದರೆ ನಿನ್ನೆ ಇವರು ಬರಬೇಕಾದ್ರೆ ಇವರಿಗೆ ಬಸ್ಸಲ್ಲೋ ಎಲ್ಲೋ ಹೇಳಿದರು ನನಗೆ ಅದು ಸಿಕ್ಕಿರುವಂಥ ಹೂವು ಅಂತ. ಸೊ ನೋಡಿ, ದೇವರು ಕೆಲವೊಂದು ಸಣ್ಣ ವಿಷಯನ ಎಷ್ಟು ಬೇಗ ನಮಗೆ ಕನೆಕ್ಟ್ ಆಗ್ತಾರೆ ಅಂದರೆ ಇದೊಂದು ಸಾಕ್ಷಿ. ಅದಕ್ಕೆ ನಾನು ಹೇಳುವ ರೀತಿ ತಪ್ಪಿರ್ಬೋದು, ಬಟ್ ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಗೊತ್ತಾ, ನಿನ್ನೆ ನಾನು ಕೇಳಿದ್ದೇನು ದೇವರಲ್ಲಿ, ಹೇಳಿದ್ದೇನು ಅಲ್ಲಿ ತುಂಬ ಹೂವಾಗಿದೆ, ನನಗೆ ಅದನ್ನು ಮುಡಿಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದೆ. ಬಟ್ ದೇವರು ಏನೇನು ಮಾಡಿದ್ರು ಅಂತ ಹೇಳಿದರೆ, ನಿನಗೆ ಹೂ ಮುಡಿಯೋಕ್ಕೆ ಅಷ್ಟೊಂದು ಆಸೆ ಇದ್ದರೆ ನಾನೇ ಕೊಡ್ತೇನೆ, ನೀನು ಇಟ್ಕೋ ಅಂತ ಹೇಳಿದರು. ಹಾಗೆ ನೋಡಿ, ನಿನ್ನೆ ದೇವರು ನನಗೆ ಇಷ್ಟು ಹೂವನ್ನ ಕೊಟ್ಟಿದ್ದಾರೆ. ಅದು ಎಲ್ಲೋ ಬಿದ್ದು ಸಿಕ್ಕಿರುವಂತಹ ಹೂವು. ಇದು ಒಳ್ಳೆಯದೋ ಕೆಟ್ಟದೋ ನನಗಂತೂ ಗೊತ್ತಿಲ್ಲ, ಬಟ್ ನನಗೆ ತುಂಬಾ ಖುಷಿಯಾಯಿತು. ತುಂಬ ಅಂದರೆ ತುಂಬ ಖುಷಿಯಾಯಿತು. ನನಗೆ ಮಲ್ಲಿಗೆ ಮುಡಿಯೋದಕ್ಕೊಂದು ಅವಕಾಶ ಸಿಕ್ತು ಅಂತೇಳಿ.
ಕೆಲವೊಂದು ಸಣ್ಣ ಆಸೆಗಳನ್ನು ಎಲ್ಲರ ಜೊತೆ ಶೇರ್ ಮಾಡೋದಕ್ಕಾಗೋದಿಲ್ಲ. ಐ ಥಿಂಕ್ ನಾನಿದು ಜಾಸ್ತಿ ಮಾತಾಡ್ತಾ ಇದ್ದೇನೆ, ನಿಮಗೆ ಜಾಸ್ತಿ ಅಂತ ಅನಿಸ್ಬೋದು. ಇವಳು ಏನಪ್ಪ ಒಂದು ಇಷ್ಟು ಸಣ್ಣ ಹೂವಿಗೋಸ್ಕರ ಇಷ್ಟೊಂದು ದೊಡ್ಡ ವಿಷಯ ಮಾತಾಡ್ತಾಳೆ, ಏನು ಅದನ್ನು 100 ರೂಪಾಯಿ ಕೊಟ್ಟರೆ ತರ್ಬೋದು ಅಂತ. 100 ರೂಪಾಯಿ ಕೊಟ್ಟು ತರೋದಕ್ಕಿಂತ ದೇವರು ಕೊಡ್ತಾರಲ್ವ, ಅದು ತುಂಬಾ ಗ್ರೇಟ್ ಆಗಿರುತ್ತೆ, ತುಂಬ ಅಂದರೆ ತುಂಬ ಖುಷಿಯಾಗಿರುತ್ತೆ. ನಾನೀಗ ವಿಡಿಯೋ ನೋಡಬೇಕಾದ್ರೆ ನನಗೊಮ್ಮೆ ಅನಿಸ್ತು, ನಾನು ನಿನ್ನೆ ಕೇಳಿದ್ದೆ ನನಗೆ ಸಿಕ್ಕಿರಲಿಲ್ಲ ಅಂತ ಅನಿಸಿತ್ತು. ಬಟ್ ಆ ದಿನವೇ ರಾತ್ರಿ ನನಗೆ ದೇವರು ಕೊಟ್ಬಿಟ್ಟಿದ್ದಾರೆ. ಇಟ್ಕೋ 2 ಚೆಂಡು ಹೂವು ನಾನು ನಿನಗೆ ಕೊಡ್ತೇನೆ ಅಂತೇಳಿ ಇಟ್ಕೋ ಅಂತ ಕೊಟ್ಟಿದ್ದರು. ಐ ಥಿಂಕ್ ನಾನು ತುಂಬ ಹ್ಯಾಪಿ, ತುಂಬ ಅಂದರೆ ತುಂಬ. ನನಗೆ ಬೆಳಿಗ್ಗೆ ನಿಮ್ಮಲ್ಲಿ ಮಾತಾಡಬೇಕಾದ್ರೂ ಕೂಡ ಅದು ನೆನಪಿಗೆ ಬರಲಿಲ್ಲ. ಬಟ್ ವಿಡಿಯೋ ಮಾಡಿ ನಾನು ವಿಡಿಯೋನ ಎಡಿಟ್ ಮಾಡಬೇಕಾದ್ರೆ ನನಗೆ ಕಂಡಿತು ಆ ವಿಡಿಯೋ, ನನಗೊಮ್ಮೆ ಅಂತ ಅನ್ನಿಸ್ತು. ಹಾಗೆ ನನ್ನ ಯಜಮಾನರಿಗೆ ಫೋನ್ ಮಾಡಿದೆ ಅವ್ರಿಗೆ ಹೇಳೋಣ ಅಂತೇಳಿ. ಬಟ್ ನೋಡಿ, ಗಂಡಸರು ಯಾವಾಗಲೂ ಹಾಗೆ ಅವ್ರದ್ದೇ ಲೋಕದಲ್ಲಿ ಇರ್ತಾರೆ. ಐ ಮೀನ್ ಅವರು ತಪ್ಪು ಹೇಳಿದರು ಅಂತ ಹೇಳ್ತಾ ಇಲ್ಲ ನಾನು ನಿಮ್ಮಲ್ಲಿ. ಏನಂದರೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಬಟ್ ಅವ್ರ ಫೋನಲ್ಲಿ ಬೇರೆಯವರಲ್ಲಿ ಮಾತಾಡ್ತಾಯಿದ್ರು. ನಾನು ಫೋನಲ್ಲಿ ಮಾತಾಡಬೇಕಿದ್ರೆ ಅವ್ರು ಬೇರೆ ಹೊರಗಡೆ ಇರೋವರಲ್ಲಿ ಮಾತಾಡ್ತಾಯಿದ್ರು. ನನಗೆ ಮನಸ್ಸಿಗೆ ತುಂಬ ಬೇಜಾರು ಅನ್ನಿಸ್ತು, ಇದನ್ನು ನನಗೆ ಅವ್ರ ಜೊತೆ ಶೇರ್ ಮಾಡೋದಕ್ಕಾಗಲಿಲ್ಲ ಅಂತ. ಆಗ ಪಟ್ಟನೆ ಅಂತ ನೆನಪು ಬಂದಿದ್ದು ನಯನನಿಗೆ ಕಾಲ್ ಮಾಡಿದೆ. ನನ್ನನ್ನು ಕಾಲ್ ಮಾಡಿ ಹೇಳಿದೆ, ಅವಳಿಗೂ ಖುಷಿ ಆಯಿತು. ನಿಂಗೆ ಅಷ್ಟು ಬೇಜಾರು, ಹೌದಾ ಸಿಕ್ಕಿಬಿಡ್ತೆ ನಿಂಗೆ ನಿಂಗೆ ಹೂವಿದ್ದು ತುಂಬ ಇಷ್ಟ ಅಲ್ವಾ ಅಂತೇಳಿ ತುಂಬ ಮಾತಾಡಿದ್ವಿ. ಹೌದು, ನನಗೆ ಹೂವು ಅಂದರೆ ತುಂಬಾ ಇಷ್ಟ. ಮುಂಚೆ ಎಲ್ಲ ಜಾಸ್ತಿ ಇಟ್ಕೊಳ್ತಾ ಇದ್ವಿ. ದೇವರಿಗೆ ಏನಾದರೂ ಮನೆಯಲ್ಲಿ ಏನಾದರೂ ಪೂಜೆ ಏನಾದರೂ ಇದ್ದರೆ ಅಪ್ಪ ನನಗೆ ಜಾಸ್ತಿ ಹೂವನ್ನ ಇಡ್ತಾಯಿದ್ರು. 1 ಚೆಂಡು ಆಗಿರ್ಬೋದು, ಅದು 2 ಚೆಂಡು ಆಗಿರ್ಬೋದು, ಅಪ್ಪ ನನಗೆ ತಂದು ಕೊಡ್ತಾಯಿದ್ರು. ಬಟ್ ಮದುವೆ ಆದಮೇಲೆ ಕಡಿಮೆ ಮಾಡಿದೆ, ಅದರ ಇಂಟ್ರೆಸ್ಟನ್ನು ಸ್ವಲ್ಪ ಕಡಿಮೆ ಮಾಡಿದೆ. ಈಗ ಮೋನಿಶಾ ಇಟ್ಕೊಳ್ತಾಳೆ, ಅವಳು ಇಟ್ಕೊಳ್ತಾಳೆ ಅಂತೇಳಿ ನಾನು ನನ್ನ ಆಸೆನ ಬಿಟ್ಟುಬಿಟ್ಟಿದ್ದೆ. ಸರಿ, ಅವಳು ಮಗಳು ಇಟ್ಕೊಳ್ತಾಳಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಆದರೆ ನಿನ್ನೆ ನನಗಿದ್ರ ಅವಕಾಶ ಸಿಕ್ತು ನೋಡಿ. ಅದೇ ಟೈಮಿಗೆ ಮೋನಿಶಾ ಕೂಡ ಇರಲಿಲ್ಲ. ಸೊ ಯಾರು ನಮ್ಮ ಜೊತೆ ಕನೆಕ್ಟ್ ಆಗ್ತಿದ್ರು, ದೇವರು ನಮ್ಮ ಜೊತೆ ಪಕ್ಕನೇ ಕನೆಕ್ಟ್ ಆಗ್ತಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೇನೆ. ಅದು ತುಂಬಾ ಉದ್ದವಾಗಿ ಹೇಳಿದೆ ಅಂತ ಅನಿಸುತ್ತೆ ನನಗೆ. ಎನಿ ಹ್ಯಾವ್, ನನಗೆ ತುಂಬ ಖುಷಿಯಾಯಿತು. ದೇವರು ಎಲ್ಲೋ ಒಂದು ಕಡೆಯಿಂದ ನಮ್ಮನ್ನು 1 ಸೆಕೆಂಡಿಗಾದರೂ ನೋಡ್ತಾರೆ ಅನ್ನೋದು. ನನಗೆ ಚಿಕ್ಕ ವಿಷಯ ಅವ್ರು ಕೊಟ್ಟಿರ್ಬೋದು ಖುಷಿ, ಆದರೆ ಅದು ನನಗೆ ತುಂಬಾ ಇಷ್ಟ ಆಗಿದೆ. ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ದೇವರಿಗೆ ಯಾವಾಗಲೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ, ನನಗೆ ನಿನ್ನೆ ಹೂ ಕೊಟ್ಟಿದ್ದಕ್ಕೋಸ್ಕರ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆಲಿ. ತನಕ ಟೇಕ್ ಕೇರ್, ಬಾಯ್.